ಎಲ್ಲರಿಗೂ ನಮಸ್ಕಾರ. ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಕೊನೆಯಲ್ಲಿ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ ರವಿ ಸಿನಿಮಾ ಮಾಡೋವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರು. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಬಿಡೋಣ ಅಂತ. ಪಾಠಕ್ಕೆ ಬಂದಲ್ಲಿ ಪಿ ಆಮೇಲೆ ಸರ್ ಟೈಮಿಂಗು ಕಲಿಬೇಕು, ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿರಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯಿತು ಇವ್ರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತು ಆ ಅಗ್ರೆಸಿವ್, ಆ ಸ್ವ್ಯಾಗು, ಮತ್ತು ಅಟ್ಯಾಕ್ ಮಾಡ್ತಾ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲು, ಇವೆಲ್ಲ ನೋಡಿದೆ. ಈ ಎರಡು ಗಜಗಳು ಕಿತ್ತಾಡೋರು ಹೇಗಿರುತ್ತೋ ಹಾಗಿರುತ್ತೆ. ನಾವು ತಪ್ಪಿಸ್ಕೊಳ್ಳೋಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್, ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಜೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. ಫೆಬ್ರವರಿ 7th ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ಇದು ನಮ್ಮದು ಫೈನಲ್ ಪುಷ್ ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕ್ಕೊಂಡು ಎಲ್ಲರೂ ಸ್ಟೆಪ್ ಹಾಕ್ಕೊಂಡು ಪಪ್ಪ 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 ಅಂದ್ಕೊಂಡು ನೀನು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವರನ್ನೇ ಮೇನ್ ಎಲ್ಲಿದ್ದಾರೆ, ಜನ ಮಾಸ್ಟರ್ ಆಗಿದ್ದಾರೆ, ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಈಗ ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಏನು ಎಳೆಯೋದು ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್, ವೆಲ್ ಮೇಡ್ ಫಿಲ್ಮ್, ಹೊಸ ಥರ ಕಾಂಟೆಂಟು ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಈ ಥರ ಟ್ರೇಲರು ಮತ್ತು ವಿಜುವಲ್ಸು, ಸಾಂಗು ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬೋದು, ಯಾವಾಗ ಬೇಕಾದ್ರು TV-ನಲ್ಲಿ, ಅದೇನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನ್ ನೋಡಬೇಕು ಅಂದರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ. ಜನರು ಬಂದದನ್ನ ಸಪೋರ್ಟ್ ಮಾಡಿ ಇರಬೇಕು. ನಾವು ಏನು ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನು ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಇರದೇ ಹೋದರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಫಿಲ್ಮ್ಸ್ ಜೊತೆಯಲ್ಲಿ ಬಾಂಡವ್ಯ ಆದಮೇಲೆ ಮತ್ತು ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರು ದೇವಿಗೆ, ಮತ್ತು ಸರ್ಗೆ ಧನ್ಯವಾದಗಳು ಹೇಳ್ತೇನೆ. ಒಂದು ಒಳ್ಳೆ ಕತೆ. ಸುನಿಲ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಕ್ಕೆ ನಿಮಗೆ ಟ್ರೈಲರ್ ನೋಡೋದಾಗಲೇ ಅನಿಸಿರುತ್ತೆ. ಫಸ್ಟ್ ಟೈಮ್ ಡೈರೆಕ್ಟರ್ ಥರ ಅನಿಸಲ್ಲ.
ಕತೆ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗೇ ಆಗಿದೆ ಸಿನಿಮಾ. ಅದಕ್ಕೆ ಎಗೈನ್ ಪ್ರೊಡ್ಯೂಸರ್ ಸಪೋರ್ಟು. ಓವರಾಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾಯಿದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದ್ರಲ್ಲಿ ನೋಡಿರ್ತೀರ ಟ್ರೈಲರಲ್ಲಿ. ಮತ್ತೊಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಹ್ಯೂಜ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು. ಅದಕ್ಕೆ ಲೈಟಿಂಗ್ ಎಗೈನ್ ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ, ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ. ಅಖಾಡ ಅದೇ ಥರ ಆಗುತ್ತೆ ಔಟ್ಡೋರಲ್ಲಿ, ಅದು ಇಂಡೋರ್ ಫೀಲು. ಆ ಥರ ಓವರಾಲ್ ಕಥೆನೇ ಆ ಥರ ಫ್ಲೋ, ಬೇರೆ 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 ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನುಮೂರ್ತಿ ಸರ್ ಜೊತೆಯಲ್ಲಿ ನಂದು 5ನೇ ಸಿನಿಮಾ ಮುಗಿನ ಮನಸ್ಸು ಇಂದ ಅಭಿನೇತ್ರಿ ಮದನತು ಮನಸ್ಸಿ ರವಿ ಆದಮೇಲೆ ಈಗ ಅವ್ರ ಜೊತೆಯಲ್ಲಿ ಅದೇ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೈನ್ ಸಪೋರ್ಟ್ ಮಾಡಬೇಕಾಗತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನು ಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಪ್ಟ್ ಆಗುತ್ತೆ. 100% ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗ್ಬೇಕು ಈ ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಚೆನ್ನಾಗಿರ್ತಾರೆ. ಬರ್ತಿರೋ 10ನೇ ದಿನ ಮಾಡಿದ್ದೀವಿ, ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.